ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ, ನಿಮ್ಮ ಪತಿ ಪತ್ನಿಯರ ಮಧ್ಯದಲ್ಲಿ, ನಿಮ್ಮ ಪ್ರೇಮಿಗಳ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಜನಗಳಲ್ಲಿ ಒಂದು ಬಾಂಧವ್ಯ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಬಿಟ್ಕೊಡಲ್ಲ, ಒಬ್ರಿಗೊಬ್ರು ತ್ಯಾಗ ಮಾಡುವಂತ ಮನಸ್ಥಿತಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳುವಿಕೆ, ಎಷ್ಟೇ ಕಷ್ಟ ಬಂದ್ರೂ ಕೂಡ ಜೊತೆಯಾಗಿ ನಿಲ್ಲುವಂತಹ ಸನ್ನಿವೇಶ, ಇವೆಲ್ಲವೂ ಕೂಡ ನಿಮಗೊಂದಿಷ್ಟು ಭಾವನಾತ್ಮಕವಾಗಿ, ಮಾನಸಿಕವಾಗಿ ಎನರ್ಜಿಯನ್ನ ತಂದು ಕೊಡುತ್ತೆ, ಧೈರ್ಯವನ್ನು ತಂದು ಕೊಡುತ್ತೆ. ಇದು ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ಹತ್ತಿರದ ಬಂಧುಗಳಿಂದನೇ ಸ್ವಲ್ಪ ಸಮಸ್ಯೆಗಳು, ಬಹಳಷ್ಟು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲೋ ಅಥವಾ ಬಂಧುಗಳಲ್ಲೋ ಕೆಲವೊಂದು ಸೀಕ್ರೆಟ್ ಆದಂತ ವಿಚಾರ ಸೀಕ್ರೆಟ್ ಆಗಿರ್ಲಿ, ಮತ್ತೆ ನಿಮ್ಮ ಕೆಲವೊಂದು ಗುಪ್ತವಾದ ವಿಚಾರ ಬಿಟ್ಕೊಡ್ಬೇಡಿ. ಮತ್ತೆ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ನೀವು. ಯಾಕಂತಂದ್ರೆ ಈ ಶತ್ರುಗಳ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಓವರ್ಟೇಕ್ ಮಾಡ್ಬೋದು, ಸುಮ್ಮನೆ ಅಪಹಾಸ್ಯಗಳು, ಅಪವಾದಗಳು, ಇಂತಹ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳು ಇರ್ತವೆ. ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಮುಕ್ಕಟ್ಟು ಇರುತ್ತೆ. ಅಂದ್ರೆ ಹಣಕಾಸಿಗೆ ಬಹಳ ಬೆಲೆ ಕೊಡ್ಬೇಕಾಗತ್ತೆ. ಒಂದ್ ವೇಳೆ ನೀವು ಆತರ ಬೆಲೆ ಕೊಡದೇ ಇದ್ರೆ ಆರ್ಥಿಕವಾಗಿ ಬಹಳಷ್ಟು ತೊಂದರೆಗಳನ್ನ, ಸಮಸ್ಯೆಗಳನ್ನ ಎದುರಿಸುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು ಕೆಲಸದಲ್ಲಿ ನಿಧಾನಗತಿಯಲ್ಲಿ ಒಂದು ಪ್ರಗತಿ ಆಗುವಂತಹ ಸನ್ನಿವೇಶಗಳು, ಹಂತ ಹಂತವಾಗಿ ಪ್ರಗತಿಯನ್ನ ಸಾಧಿಸುವಂತಹ ಸಾಧ್ಯತೆಗಳು ನಿಮ್ಮ ಕೆಲಸದಲ್ಲಿ ಕಂಡು ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಹಲವು ಅಡೆತಡೆಗಳು ಇದ್ರೂ ಕೂಡ ಅದನ್ನ ಸಮರ್ಥವಾಗಿ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿ ಅದನ್ನು ಎದುರಿಸುವಂತಹ ಸನ್ನಿವೇಶಗಳಿದೆಯಲ್ಲ, ಅದು ಒಳ್ಳೆ ಫಲ ತಂದು ಕೊಡುತ್ತೆ. ಇನ್ನು ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಸಕ್ಸಸ್ ಕಂಡ್ರೆ ಅದು ಬಹಳ ಆನಂದವನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಅರಿವಿಗೆ ಬರುತ್ತೆ. ಇನ್ನು ಕೆಲಸದಲ್ಲಿ ಅಧಿಕ ಒತ್ತಡ ಇದ್ರೂ ಕೂಡ ಏನಾಗುತ್ತೆ, ಇದರ ಪರಿಣಾಮ ನೇರವಾಗಿ ಆರೋಗ್ಯದ ಮೇಲೆ ಆಗುವಂತ ಸಾಧ್ಯತೆ ಇರುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಚಿಂತೆ, ಮಾನಸಿಕ ಒತ್ತಡ ಇವೆಲ್ಲವೂ ಆರೋಗ್ಯದ ಮೇಲೆ ನೇರವಾದ ಗಂಭೀರವಾದ ಪರಿಣಾಮ ಬೀರುವಂತ ಸಾಧ್ಯತೆ ಇರ್ತವೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಇದನ್ನು ಇದರ